ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂದವರಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ. 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಅವರೇನ್ ಮಾಡಿದ್ದಾರೆ? ನಂಜುಂಡಪ್ಪ ಸಮಿತಿಯನ್ನ ರಚನೆ ಮಾಡಿದವರು ಯಾರು? 371J ಸ್ಥಾನಮಾನ ಉತ್ತರ ಕರ್ನಾಟಕಕ್ಕೆ ಕೊಟ್ಟವರು ಯಾರು? ಬಿಜೆಪಿಯವರಿಗೆ ಈ ಬಗ್ಗೆ ಕೇಳೋಕೆ ಯಾವುದೇ ನೈತಿಕತೆ ಇಲ್ಲ. ಆಲಮಟ್ಟಿ ಡ್ಯಾಂ ಬಗ್ಗೆ ಕೇಳಿದ್ದಂತಹ ಮಾಹಿಗೂ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು. ನೀವು ಸಿಎಂ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು, ಏನು ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ನೀವು ಒಪ್ಪಿಗೆಯನ್ನ ಕೊಡಿಸಲಿಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರಲ್ಲ, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಘೋಷಣೆ ಮಾಡ್ತೀವಿ. ನಾವು ಏನ್ ಹೇಳಿದೀವಿ ಅಂತಂದ್ರೆ, ನಮ್ಮ ಕಮಿಟಿ ಮಾಡಿದ್ದೀವಿ. ಒಂದು ಗೋವಿಂದರಾವ್, ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷದಲ್ಲಿ ಕಮಿಟಿ ಮಾಡಿದ್ದೀವಿ. ಅದು ಜನವರಿನಲ್ಲಿ ಬರ್ತದೆ. ಬಂದ ತಕ್ಷಣವೇ ಮಾಡ್ತೀವಿ ಅಂತ ಹೇಳಿ. ಗೋವಿಂದರಾವ್ ಕಮಿಟಿ ಮಾಡಿದವರು ಯಾರು? ನಂಜುಂಡಪ್ಪ ವರದಿ ನಂಜುಂಡಪ್ಪ ಕಮಿಟಿ ಮಾಡಿದವರು ಯಾರು? ನಾವು ಉತ್ತರ ಕರ್ನಾಟಕದ ಕಡೆ 500 ಹಾಸ್ಟೆಲ್ಗಳು ಮಾಡಿದ್ರೆ, 504 ಹಾಸ್ಟೆಲ್ಗಳು ಮಾಡಿದ್ರೆ, ಇವ್ರು ಮಾಡಿರೋದು ಬರೀ 5. ಎಷ್ಟು? ವಾಟ್ ನೈತಿಕತೆ ಇದೆ ಇವರಿಗೆ? 371J ಮಾಡಿದವರು ನಾವು, ಅದನ್ನ ವಿರೋಧ ಮಾಡಿದವರು ಯಾರು? ನೀವೊಂದನ್ನು ಕೇಳೋದೇ ಇಲ್ವಲ್ರಿ? ಅದ್ವಾನಿಯವರು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೀತಾರೆ. ಇಟ್ ಇಸ್ ನಾಟ್ ಫೀಸಿಬಲ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಟು ಗಿವ್ ಸ್ಪೆಷಲ್ ಸ್ಟೇಟಸ್ ಟು ಕರ್ನಾಟಕ ಅಂತ ಬರೀತಾರೆ. ಅದರ ಅರ್ಥ ಏನು? ಉತ್ತರ ಕರ್ನಾಟಕದ ಬಗ್ಗೆ ಆಸಕ್ತಿ ಇದ್ದಿದ್ರೆ, ಅಭಿವೃದ್ಧಿ ಆಗಬೇಕು ಅನ್ನೋ ಆಸಕ್ತಿ ಇದ್ದಿದ್ರೆ ಮಾಡ್ತಿದ್ರಲ್ವಾ? ವಿದರ್ಭಕ್ಕೆ ಮಾಡಿದ್ದಾರೆ, ವಿದರ್ಭದಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.